ವೀಕ್ಷಕರೇ, ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ನನ್ನ ಪ್ರೀತಿಯ ಸ್ವಾಗತ. ನಿಮ್ಮ ಡಾಕ್ಟರ್ ಸನಾ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ಅಥವಾ ನಾಳೆ SSLC ಬೋರ್ಡ್ ರಿಸಲ್ಟ್ಸ್ ಅನೌನ್ಸ್ ಆಗಬೇಕಾಗಿದೆ ನಮ್ಮ ರಾಜ್ಯದ್ದು. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ಪಾಸ್ ಆಗಲಿ ಅಥವಾ ಫೇಲ್ ಆಗಲಿ ಯಾವುದೇ ಗೊಂದಲ ಬೇಡ. ಪಾಸ್ ಆಗಿರ್ತಕ್ಕಂಥವ್ರು ಮುಂದಿನ ಆಯ್ಕೆಗಳನ್ನ ಸೂಕ್ತವಾಗಿ ಆಯ್ಕೆ ಮಾಡ್ಕೊಂಡು ಮುಂದುವರಿರಿ. ಅದೇ ರೀತಿಯಾಗಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಫೇಲ್ ಆಗಿರ್ತಕ್ಕಂಥವ್ರು ಮತ್ತು ಅವರಿಗೆ ತುಂಬ ಆಪ್ಷನ್ಸ್ ಕೊಟ್ಟಿದೆ ಸರ್ಕಾರ, ಅಲ್ಲಿಂದ ಮತ್ತೆ ಮುಂದುವರಿದು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಪಾಸ್ ಆಗಿರ್ತಕ್ಕಂಥವ್ರು ತುಂಬ ಸ್ಕೋರ್ ಮಾಡಿದ್ದೀನಿ ಅದು ಇದು ಅಂತ ಸೈನ್ಸಸ್ ಇರೋದಾಗಲಿ, ಸ್ಕೋರ್ ಕಮ್ಮಿ ಆಗಿದೆ ಅಂತ ಆರ್ಟ್ಸ್ ಕಡೆ ಹೋದಾಗಲಿ ಮತ್ತು ಕಾಮರ್ಸ್ ಕಡೆ ಹೋದಾಗಲಿ ಮಾಡಬೇಡಿ. ಸ್ಕೋರ್ ನಿಮ್ಮ ಮೇಲೆ ಡಿಪೆಂಡ್, ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಎಬಿಲಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ನಿಮ್ಮ ಬೌದ್ಧಿಕ ಎಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸ್ಕೋರು. ಅದೇ ರೀತಿಯಾಗಿ ಮುಂದೇನೂ ಅಷ್ಟೇ, ಇಲ್ಲಿ ಒಂದು ಅಂತರ ಮಾತ್ರ ನೀವು ದಾಟಿರ್ತೀರ, ಮುಂದೆ ಇನ್ನೂ ನಿಮ್ಮ ಹಂತಗಳು ತುಂಬ ಹೈ ಲೆವೆಲಾಗೆ ಹೋಗುತ್ತೆ. ಅದರಿಂದ ನೀವು ತುಂಬ ಯೋಚನೆ ಮಾಡಿ ನಿಮ್ಮ ಮುಂದಿನ ಹಂತಗಳಿಗೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಅದೇ ರೀತಿಯಾಗಿ ಇದು ನಿಮ್ಮ ಶೈಕ್ಷಣಿಕ ನಾಂದಿ. ಅದರಿಂದ ನೀವು ಒಂದು ಕೆಲಸ ಚಾಚು ತಪ್ಪದೆ ಮಾಡಬೇಕು. ಆಯ್ಕೆ ಮಾಡ್ಕೋಬೇಕಾದ್ರೆ ಮುಂದಿನ ಶೈಕ್ಷಣಿಕ ಹಂತಗಳನ್ನು ಇಲ್ಲ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಇದ್ದರೆ ಅವರಲ್ಲಿ ಕೇಳ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ TV ಪೇಪರ್ಸ್ನ ನ್ಯೂಸ್ ನೋಡ್ತಾರೆ, ಅಲ್ಲಿ ಸ್ವಲ್ಪ ಸಜೆಷನ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ಸೈನ್ಸ್ ಪ್ಯಾಟರ್ನ್ ಆಯ್ಕೆ ಮಾಡ್ತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಬಟ್ ನಿಮ್ಮ ಕೈಲೂ ಅದು ಸಾಧ್ಯವಾಗುತ್ತಾ, ಮುಂದಿನ ದಿನಗಳಲ್ಲಿ ಆಗ್ಬೋದಾ ಇಲ್ಲ ಆಗಲ್ವಾ, ನಾನು ಇದನ್ನು ಹೋಗಿ ಮಾಡ್ತೀನಿ, ಅಚೀವ್ಮೆಂಟ್ ಇದೆ ನನಗೆ, ಇದರಲ್ಲೇ ನನಗೆ ಸ್ಥಾನ ಸಿಗಬೇಕು ಅಂದರೆ ಓಕೆ, ಇಟ್ ವಿಲ್ ಗುಡ್, ಹೋಗಿ ನಿಮ್ಮ ತಂದೆ ತಾಯಿಗೂ ನೇಮ್ ಮಾಡೋದಾಗುತ್ತೆ, ನೀವು ಮಾಡೋದಾಗುತ್ತೆ. ಅದೇ ರೀತಿಯಾಗಿ ಆರ್ಟ್ಸು ಅಷ್ಟೇ, ಕಾಮರ್ಸು ಅಷ್ಟೇ. ನೀವು ಆರ್ಟ್ಸ್ ಇರೋದು ಒಂದೇ, ಕಾಮರ್ಸ್ ಇರೋದು ಒಂದೇ. ಯಾಕಂದರೆ ನೀವು ಯಾವುದರ ಸಾಧನೆ ಮಾಡೋದು ಸಾಧನೆ. ಈಗ ನೋಡ್ಬೋದು, ನಾವು ಇವರಿದ್ದಾರೆ, ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿಯವರ ಸುಧಾಮೂರ್ತಿಯವರ, ನಾರಾಯಣಮೂರ್ತಿ ಸರ್ ಇದ್ದಾರೆ. ಇವರೆಲ್ಲ ಒಳ್ಳೆ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ. ಇವೆಲ್ಲ ಒಳ್ಳೆ ಎಜುಕೇಟೆಡ್, ಇವರು ಇನ್ನೇನೇನು ಚೆನ್ನಾಗಿದೆ, ಎಜುಕೇಷನ್ ಫ್ಯಾಮಿಲಿಗಳು. ಅದೇ ರೀತಿಯಾಗಿ ನಮ್ಮ ಎಷ್ಟೋ ಜನ ಆಫೀಸರ್ಸ್ ಇದ್ದಾರೆ, ನಮ್ಮ ಈಗ ಅರುಣ್ ಚಕ್ರವರ್ತಿ ಸರ್ ಇರ್ಬೋದು, ಈ ಥರ ಬೇರೆ ಬೇರೆ IAS IPS ಆಫೀಸರ್ಸ್ ಇದ್ದಾರೆ. ತುಂಬ ಹೆಸರು ಮಾಡಿ ಒಳ್ಳೆ ಉತ್ತಮವಾದ ಹೆಸರುಗಳನ್ನ ಗಳಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರ ಕಂಡ ಉನ್ನತ ರಾಷ್ಟ್ರೀಯ ನಾಯಕರಂಥ ಗಾಂಧಿ ಸರ್ ಸಹ ಆರ್ಟ್ಸ್ ವ್ಯಕ್ತಿಗಳೇ, ಆರ್ಟ್ಸ್ ಹೊಂದಿರ್ತಕ್ಕಂಥವ್ರೆ. ಅದರಿಂದ ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ ಯಾವುದೇ ಮೋಜುಗಾರ ಪಟ್ಕೊಳ್ಳದೆ ವಿದ್ಯೆನೇ ಎಲ್ಲ ಚೆನ್ನಾಗಿ ಬರ್ಬಿಟ್ಟು ನಿಮ್ಮ ಮುಂದಿನ ಹಂತಗಳನ್ನ ಮುಂದುವರ್ಸ್ಕೊಂಡು ಹೋಗಿ. ಯಾಕಂದರೆ ಇಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸು ಅಂತ ನೀವು ಅಂದ್ಕೊಳ್ತೀರ, ಅವತ್ತು ಯಾವ ಸರ್ಕಾರಗಳು ಅಂದ್ಕೊಳ್ಳಲ್ಲ. ಇಲ್ಲಿ ಆರ್ಟ್ಸಿಂದ ಪಾಸ್ ಆಗಿರ್ತಕ್ಕಂಥ ಒಬ್ಬ A ಗ್ರೇಡ್ ಅಧಿಕಾರಿಗೆ ಒಂದೇ ಸ್ಯಾಲ್ರಿ ಕೊಡ್ತಾರೆ, ಸೈನ್ಸಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ A ಗ್ರೇಡ್ ಅಧಿಕಾರಿಗೆ ಒಂದೇ ಸ್ಯಾಲ್ರಿ ಕೊಡ್ತಾರೆ, ಕಾಮರ್ಸಿಂದ ಇರ್ತಕ್ಕಂಥ ಒಬ್ಬ ಬ್ಯಾಂಕ್ ಅಧಿಕಾರಿಗೂ ಸಹ ಒಂದೇ ಸ್ಯಾಲ್ರಿ ಕೊಡ್ತಾರೆ. ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಇನ್ಫೀರಿಯಾರಿಟಿ, ಫಸ್ಟ್ ಅಂದರೆ ಆಗ ತೆಗಿಬೇಡಿ, ನೀವು ಸುಪೀರಿಯಾರಿಟಿಯಾಗಿ ಯೋಚನೆ ಮಾಡಿ, ಆಯಿತಾ? ಎಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ವಂದನೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.